ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಹಿಂದಿನ ವಿಡಿಯೋದಲ್ಲಿ KCET 2024 ಎಕ್ಸಾಮಿನ ಬೆಲ್ ಟೈಮಿಂಗ್ ಏನು ಅನ್ನೋದನ್ನು ಡೀಟೇಲ್ ಆಗಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳು ಏನೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು, ಏನು ತೆಗೆದುಕೊಂಡು ಹೋಗಬಾರ್ದು, ಇದು ವಿದ್ಯಾರ್ಥಿಗಳಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟೇ ಜವಾಬ್ದಾರಿ ಪೇರೆಂಟ್ಸದ್ದು ಕೂಡ ಆಗಿರ್ತದೆ. ಸೊ ಪೇರೆಂಟ್ಸ್ಗಳು ಎಕ್ಸಾಮಿಗೆ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಇವನ್ನೆಲ್ಲ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಎರಡೆರಡು ಸಾರಿ ಚೆಕ್ ಮಾಡಿಬಿಟ್ಟು ಕಳಿಸ್ಕೊಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳಿಬಿಡ್ತೀನಿ, 4 ವಸ್ತುಗಳನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗ್ಬೋದು ಎಕ್ಸಾಮಿನೇಷನ್ ಹಾಲ್ ಒಳಗೆ. ಅದು ಒಂದು ಹಾಲ್ ಟಿಕೆಟ್. ಓಕೆ, ಒಂದು ಹಾಲ್ ಟಿಕೆಟ್ ನೀವು ತೆಗೆದುಕೊಂಡು ಹೋಗ್ಬೋದು. ಎರಡನೇದಾಗಿ ಫೋಟೋ ID ಪ್ರೂಫ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಲೇಬೇಕು. ಫೋಟೋ ID ಪ್ರೂಫ್ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, 18 ವರ್ಷ ಆಗಿದ್ದರೆ, ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಮತದಾರ ಗುರುತಿನ ಚೀಟಿ ಆಗಿರ್ಬೋದು, ಅಥವಾ ಸೆಕೆಂಡ್ PUC ಹಾಲ್ ಟಿಕೆಟ್ ಕೂಡ ಆಗಿರ್ಬೋದು. ಓಕೆ, ಸೊ ನಿಮ್ಮ ಕಾಲೇಜಿನ ಐಡೆಂಟಿಟಿ ಕಾರ್ಡ್ ಕೂಡ ಆಗಿರ್ಬೋದು. ಆದರೆ ನನ್ನ ಸಜೆಷನ್ ಏನಂತಂದರೆ, ಕೆಲವೊಂದು ಕಾಲೇಜಿನ ಐಡೆಂಟಿಟಿ ಕಾರ್ಡ್ ಅವ್ರು ತೊಗೊಳ್ಳದೇ ಇದ್ದರೆ, ಅಥವಾ ಕೆಲವು ಕಾಲೇಜಸ್ಗಳಲ್ಲಿ ಅದು ಅಲೋ ಇಲ್ಲ ಅಂತ ಹೇಳಿದರೆ, ಯಾಕಂದರೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಹೌದಾ? ಸೊ ಈ ಒಂದು ಕಟ್ಟಿಂಗನ್ನು, ಈ ಒಂದು ಆರ್ಟಿಕಲನ್ನು ನಾನು ಎಲ್ಲಿಂದ ತೊಗೊಂಡಿದ್ದೀನಿ, ನಿಮ್ಮ ಹಾಲ್ ಟಿಕೆಟಿಂದ ತೊಗೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋವಂಥದ್ದು. ಸೊ ಸೆಕೆಂಡ್ PUCಯ ಒಂದು ಹಾಲ್ ಟಿಕೆಟ್ ಅಂತ ಎತ್ಕೊಂಡು ಹೋಗಿ. ಆದರೆ ಬಟ್ ರಿಮೆಂಬರ್, ನೀವು ಬೇರೆ ಯಾವುದೋ ಒಂದು ಪ್ರೂಫ್ ಅಂತ ತೆಗೆದುಕೊಂಡು ಹೋಗಿ ಅಲ್ಲಿ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಸಿ, ದಿಸ್ ಈಸ್ ನಾಟ್ ದ ಟೈಮ್ ಟು ಟೇಕ್ ಅ ಚಾನ್ಸ್. ಏನೋ ಒಂದು ನೋಡೋಣಂತೆ, ಆಗ್ಬೋದು, ಆಗ್ಬೋದೇನೋ, ಹಂಗಾಗ್ಬೋದೇನೋ, ಏನೂ ಇಲ್ಲ. ಇದು ನಿಮ್ಮ ಜೀವನದ ಅತ್ಯಮೂಲ್ಯ ಟೈಮ್ ಘಟ್ಟ, ಹೌದಾ? ಸೊ ಅದಕ್ಕೆ ಅಷ್ಟೇ ತೊಗೊಂಡೋಗಿ. ಒಂದು ಹಾಲ್ ಟಿಕೆಟ್ ಕಂಪಲ್ಸರಿ, ಎರಡನೇದು ಫೋಟೋ ID ಪ್ರೂಫ್ ಒಂದು ತೊಗೊಂಡೋಗಿ. ಆಧಾರ್ ಕಾರ್ಡ್ ಅಂತ ಎಲ್ಲರ ಹತ್ರ ಇದೇ ಇರ್ತದೆ, ಬಟ್ ಆಧಾರ್ ಕಾರ್ಡು ಭಾಳ ಚಿಕ್ಕವ್ರದ್ದು ಏನಾದ್ರು ಫೋಟೋ ಇದ್ದರೆ ಮೊನ್ನೆ ಕೊಟ್ಟಿರುವಂತಹ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಏನಿದೆ ಅದು ಬೆಟರ್ ಟು ಟೇಕ್. ಓಕೆ, ಒರಿಜಿನಲ್ಲೇ ತೊಗೊಂಡೋಗಿ, ಡುಪ್ಲಿಕೇಟ್ ಅಲ್ಲ, ಜೆರಾಕ್ಸ್ ಅಲ್ಲ. ಮೂರನೇದಾಗಿ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಗೊತ್ತಿರಲಿ, ಪೆನ್ಸಿಲ್ ಅಲೋ ಇರೋದಿಲ್ಲ, ರಬ್ಬರ್ ಅಲೋ ಇರೋದಿಲ್ಲ. ನೀವು ಹೇಳ್ಬೋದು ಸರ್, ನಾನು ರಫಲ್ಲಿ ಏನು ಮಾಡಬೇಕು? ಸಿ, ರಫು ಕೂಡ ನೀವು ಪೆನ್ನಲ್ಲೇ ಮಾಡಬೇಕು. ಓಕೆ, ಸೊ ಕ್ವಶನ್ ಪೇಪರಲ್ಲಿ ನೀವು ಬೇಕಾದ ಬರಿಬೋದು. ಎನ್ಯುವಲ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೂ ಬರಿಬಾರ್ದು ಅಂತ ಹೇಳಿರ್ತೀವಿ ನಾವು. ಬಟ್ ಇಲ್ಲಿ ಕ್ವಶನ್ ಪೇಪರ್ ಮೇಲೆ ನೀವು ಎಲ್ಲಿ ಬೇಕಾದರೂ ಟಿಕ್ ಮಾಡ್ಬೋದು, ಏನು ಬೇಕಾದರೂ ಬರಿಬೋದು. ಓಕೆ, ಸೊ ಅದಕ್ಕೆ ಪೆನ್ಸಿಲ್ ಅಲೋ ಇರೋದಿಲ್ಲ, ವೈಟ್ ಫ್ಲೂಯಿಡ್ ಅಲೋ ಇರೋದಿಲ್ಲ. ವೈಟ್ ಫ್ಲೂಯಿಡ್ ಅಂತಂದ್ರೇನು? ಸೊ ನೀವು ವೈಟ್ನರ್ ತೊಗೊಂಡು ಹೋಗ್ತೀರಿ, ಏನಾದ್ರು ಮಿಸ್ಟೇಕ್ ಆದರೆ ಕರೆಕ್ಷನ್ ಮಾಡ್ಬೇಕಂತೇಳಿ. ವೈಟ್ನರ್ ಅಲೋ ಇರೋದಿಲ್ಲ, ಬ್ಲೇಡ್ ಅಲೋ ಇರೋದಿಲ್ಲ. ಅದು ಯಾಕಂದರೆ ಅದನ್ನು ಕೆತ್ತಿಬಿಟ್ಟು ಕರೆಕ್ಷನ್ ಮಾಡ್ಬೇಕಂತ ಅನ್ಕೋತೀರಿ, ಯಾವುದೂ ಅಲೋ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹಾಲ್ ಟಿಕೆಟ್ ಕಂಪಲ್ಸರಿ, ಫೋಟೋ ID ಪ್ರೂಫ್ ಕಂಪಲ್ಸರಿ, ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್. ಬಾಲ್ ಪಾಯಿಂಟ್ ಪೆನ್ನೇ ತೊಗೊಂಡೋಗಿ, ರೈಟ್? ಸೊ ಬ್ಲೂ ಬಾಲ್ ಪಾಯಿಂಟ್ ಪೆನ್ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇಸ್ ದ ಬೆಟರ್ ಪೆನ್. ಯಾಕೆ ಅಂತ ಅಂದರೆ, ನೀವೇನಾದರೂ ಜೆಲ್ ಪೆನ್ ತೊಗೊಂಡು ಹೋದರೆ ಸೊ ಆ ಒಂದು ಇಂಕ್ ಏನಿದೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಈ ಒಂದು OMR ಮೇಲೆ. ಅಥವಾ ಇಂಕ್ ಪೆನ್ ತೊಗೊಂಡು ಹೋದರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಬೆಟರ್ ಅಂತಂದರೆ 0.7 mm ಏನು ಪೆನ್ ಸಿಗ್ತದೆ ಅದನ್ನು ತೊಗೊಂಡೋಗಿ. 0.5 ತೊಗೊಂಡೋದೆ, 0.3 ತೊಗೊಂಡೋದೆ, ಭಾಳ ಸ್ಮೂತಾಗಿ ಸಣ್ಣದಾಗಿ ಹತ್ತುವಂಥದ್ದು ಬೇಡ, ಸ್ವಲ್ಪ ದಪ್ಪದಾಗಿ ಹತ್ತಬೇಕು. ನಿಮ್ಮ ಟೈಮ್ ಸೇವ್ ಆಗಬೇಕು, ಅದು ಕೂಡ ಒಂದು ಸ್ಮಾಲ್ ಟೆಕ್ನಿಕ್ಕೆ. ಅಂತಹ ಪೆನ್ನನ್ನು ತೆಗೆದುಕೊಂಡೋಗಿ. ಆದರೆ ಯಾವುದೇ ಕಾರಣಕ್ಕೂ ಜೆಲ್ ಪೆನ್ ನನಗೆ ಭಾಳ ಈಸಿ ಆಗ್ತದೆ, ಸ್ಮೂತ್ ಆಗ್ತದೆ, ನಾನು ಬೋರ್ಡ್ ಎಕ್ಸಾಮನ್ನು ಅದರಲ್ಲೇ ಬರೆದಿದ್ದೀನಿ, ಇದು ಯಾವುದು ಬೇಡ, ರೈಟ್? ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಯುವರ್ ಲೈಫ್. ಅದಕ್ಕೆ ಹೇಳ್ತಾ ಇದ್ದೀನಿ, ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ ತೊಗೊಂಡೋಗಿ. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತೊಗೊಂಡು ಹೋಗ್ಬೋದು. ಯಾಕಂದರೆ ಈಗ ಬೇಸಿಗೆ ಕಾಲ ಇರೋದರಿಂದ ಸಿಕ್ಕಲ್ಲಿ ನೀರು ಕುಡಿಯೋದಕ್ಕಾಗೋದಿಲ್ಲ. ಎಲ್ಲ ಕಾಲೇಜಸ್ಗಳಲ್ಲಿ ಗೊತ್ತಿರಲಿ, KE ಅವರ ಕಡೆಯಿಂದ ವಾಟರ್ ಕ್ಯಾನ್ಸ್ಗಳನ್ನು ಇಡೋದಕ್ಕಂತಲೇ 2,000 ರೂಪಾಯಿನ ಕೊಡ್ತಾ ಇದ್ದಾರೆ ಪ್ರತಿ ಕಾಲೇಜಿಗೆ, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದೆ ಅಲ್ಲಿಗೆ. ಆದರೆ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಫಿಲ್ಟರ್ ವಾಟರ್ ಕೊಡದೇ ಇರ್ಬೋದು, ಫಿಲ್ಟರ್ ಆಗದೇ ಇರ್ಬೋದು. ಅದಕ್ಕೆ ನೀವು ನಿಮ್ಮ ವಾಟರ್ನ ತೆಗೆದುಕೊಂಡು ಹೋಗೋದು ಬೆಟರು. ಅಥವಾ 1 ಲೀಟರ್ ವಾಟರ್ ಬಾಟಲ್ನ ಅವತ್ತಿಗೋಸ್ಕರ ಒಂದು 20 ರೂಪಾಯಿ ಕೊಟ್ಟು ಅಂಗಡಿಯಿಂದ ತೊಗೊಂಡ್ಬಿಟ್ಟು ಮೇಲ್ಗಡೆ ಇರುವಂಥ ರ್ಯಾಪರನ್ನು ಕಂಪ್ಲೀಟಾಗಿ ಕಿತ್ತಾಕ್ಬಿಡಿ. ಓಕೆ, ಟ್ರಾನ್ಸ್ಪರೆಂಟ್ ಆಗಿರಬೇಕದು. ಸೊ ಮೇಲ್ಗಡೆ ಇರುವಂಥ ರ್ಯಾಪರ್ನ ಕಿತ್ತಾಕ್ಬಿಟ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಆ ವಾಟರ್ ಬಾಟಲ್ ತೊಗೊಂಡೋಗಿ. 1 ಲೀಟ್ರ್ ಮಿನಿಮಮ್ 1 ತಾಸಿದೆ. ಓಕೆ, ಯಾವುದೇ ಕಾರಣಕ್ಕೂ ಹೈಡ್ರೇಷನ್ ಆಗಬಾರ್ದು ನಿಮಗೆ. ಸೊ ಖುಷಿಯಿಂದ ಎಕ್ಸಾಮ್ ಬರೀಬೇಕು. ಅದಕ್ಕೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗಿ. ಇವು 4 ಇಂಪಾರ್ಟೆಂಟ್ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗಿರುವಂಥ ವಿಷಯಗಳು. ಇನ್ನು ಯಾವ್ಯಾವುದನ್ನು ತೆಗೆದುಕೊಂಡು ಹೋಗಬಾರ್ದು, ಮತ್ತು ಡ್ರೆಸ್ ಕೋಡ್ ಏನಿರಬೇಕು, ಭಾಳ ಇಂಪಾರ್ಟೆಂಟ್ ಇದು, ಹೌದಾ? ಡ್ರೆಸ್ ಕೋಡ್ ಏನಿರಬೇಕು. ಸಿ, ಯಾವ್ಯಾವುದನ್ನು ತೆಗೆದುಕೊಂಡು ಹೋಗಬಾರ್ದು ಅಂತಂದರೆ, ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಇದು ಯಾವುದೂ ಕೂಡ ಅಲೋ ಇರೋದಿಲ್ಲ. ಯಾವುದೇ ರೀತಿ ಚಿಟ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ವೈರ್ಲೆಸ್ ಸೆಟ್ಸ್ ಆಗಿರ್ಬೋದು, ಇವು ಯಾವುದೂ ಇಲ್ಲ.
ಪೇರೆಂಟ್ಸ್ಗಳಿಗೆ ನಾನು ಹೇಳೋದಿಷ್ಟೇ, ಸೆಂಟರ್ ಏನಾದರೂ ದೂರ ಇದ್ದರೆ ದಯವಿಟ್ಟು ಮಕ್ಕಳ ಜೊತೆ ನೀವು ಹೋಗಿ. 9:30 10 ಗಂಟೆ ಎಕ್ಸಾಮಿನೇಷನ್ ಒಳಗೆ ಹೋಗ್ತಾರೆ, ನೀವು ಹೊರಗೆ ಕೂತ್ಕೊಂಡಿರಿ. 11 ಗಂಟೆ ಅಂತಂದರೆ ಆಲ್ಮೋಸ್ಟ್ 11:50 12 ಗಂಟೆ ಅಂದ್ರೆ ಹೊರಗೆ ಬರ್ತಾರೆ. ಅವ್ರನ್ನ ಬರಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಹೆಂಗಾಗಿದೆ, ಎಕ್ಸಾಮಿನೇಷನ್ ಕಡಿಮೆ ಆಗಿದೆ, ಅವ್ರಿಗೆ ಬೈಯೋದಾಗಲಿ ಇದೇನು ಮಾಡೋದಕ್ಕೆ ಹೋಗ್ಬೇಡಿ. ಹಸಿವಾಗಿರ್ತದೆ ಪಾಪ, ಏನಾದರೂ ತಿನ್ನಿಸಿ. ಅದಾದಮೇಲೆ ವಾಟರ್ ಗೀಟ್ರ್ ಇದ್ದರೆ ಏನಾದರೂ ಕುಡಿಸಿ. ಅದಾದಮೇಲೆ ಎಕ್ಸಾಮಿನೇಷನ್ ಯಾರು ಓದ್ಕೋತಾರೆ ಅಂತಂದರೆ ಬುಕ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಸೊ ಬುಕ್ ಕೊಡಿ. ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಯಾರು ಪೇರೆಂಟ್ಸ್ ಜೊತೆ ಬರೋದಿಲ್ಲ, ದೂರ ಇರ್ತದೆ, ಟಿಫಿನ್ ತೊಗೊಂಡು ಬರ್ತೀರಿ ಅಂಥವರು ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ, ಅಲ್ಲಿ ನೀವು ಟಿಫಿನ್ ಬಾಕ್ಸನ್ನು ಇಟ್ಟು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಈ ಒಂದು ಬ್ಲೂಟೂತ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಅಥವಾ ಈ ಒಂದು ಸ್ಕೇಲ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಇವು ಯಾವುದೂ ಕೂಡ ಅಲೋ ಇರೋದಿಲ್ಲ. ಓಕೆ, ಸೊ ಇವನ್ನೆಲ್ಲ ತೆಗೆದುಕೊಂಡು ಹೋದರೆ ಪರೀಕ್ಷಾ ಕೇಂದ್ರದಲ್ಲಿ ಅಂದರೆ ಎಕ್ಸಾಮಿನೇಷನ್ ಸೆಂಟರಲ್ಲಿ ಕಂಪಲ್ಸರಿಯಾಗಿ ಇಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡಬಾರ್ದು. ಓಕೆ, ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ವಾಚ್ ಕಟ್ಕೊಂಡು ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಸಿಂಪಲ್ ಆಗಿರುವಂಥ ವಾಚ್ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಹಾಲಲ್ಲೂ ಈ ಒಂದು ಗಡಿಯಾರ ಇರ್ತದೆ. ಗಡಿಯಾರ ಇಲ್ಲ ಅಂತಂದರೂ ಕೂಡ ಬೆಲ್ಲನ್ನು ಏನು ಹೊಡಿತಾರೆ ಆವಾಗ ನಿಮ್ಮ ಇನ್ವಿಜಿಲೇಟರ್ಸ್ ಯಾರು ಇರ್ತಾರೆ ಅವರು ನಿಮಗೆ ಅನೌನ್ಸ್ ಮಾಡ್ತಾರೆ, ಅರ್ಧ ತಾಸು ಆಯಿತು, ಇನ್ನು 20 ನಿಮಿಷ ಉಳಿದಿದೆ, ಇನ್ನು 5 ನಿಮಿಷ ಉಳಿದಿದೆ ಅಂಥೇಳಿ. ಅಥವಾ ಇನ್ವಿಜಿಲೇಟರ್ ಏನೆಲ್ಲ ಅಡ್ಡಾಡ್ತಿರ್ತಾರೆ ಅವ್ರ ಹತ್ರ ಕೇಳಿ, ಏನೂ ತಪ್ಪಿಲ್ಲ, ಟೈಮ್ ಎಷ್ಟಾಗಿದೆ ಅಂತ ಕೇಳಿ. ಇನ್ವಿಜಿಲೇಟರ್ಸ್ ವಾಚ್ ಕಟ್ಕೊಂಡು ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಾಚನ್ನು ಕಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಶೂ ಹಾಕ್ಕೊಂಡು ಹೋಗ್ಬಿಡಿ. ನಾಳೆ ಒಂದು ದಿವಸ ನೀವು ಸಿಂಪಲ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿ. ಓಕೆ, ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಆ ಚಪ್ಪಲನ್ನು ಬೇಕಾದ್ರೆ ಕಾಲೇಜ್ ಹೊರಗಡೆ ಬಿಟ್ಟು ಒಳಗೆ ಹೋದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ವಿದ್ಯಾದೇವತೆ ಮನೆಯೊಳಗೆ ಹೋಗ್ತಾ ಇದ್ದೀರಿ ನೀವು ಅಷ್ಟೇ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಶೂ ಹಾಕ್ಕೊಂಡು ಹೋದೆ, ಸಾಕ್ಸ್ ಹಾಕ್ಕೊಂಡು ಹೋದೆ, ಇವನ್ನ ಯಾವುದು ಮಾಡೋದಕ್ಕೆ ಹೋಗಬೇಡಿ. ನಾಳೆ ಒಂದು ದಿನ ಅಂದರೆ 17, 18 ಮತ್ತು 19 2 ದಿನ ಎಕ್ಸಾಮ್ ಓದ್ರೆ ಸಾಕಷ್ಟೇ. ಸೊ ಅದಕ್ಕೆ ಇದು ಯಾವುದು ಹಾಕ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿ. ಪ್ಯಾರಾಗೋನ್ ಹವಾಯಿ ಚಪ್ಪಲ್ ಇರ್ತದಲ್ಲ, ಸೊ ಅದನ್ನು ಹಾಕ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮಿನೇಷನ್ ಚೆನ್ನಾಗಿ ಆಗ್ತದೆ. ಇನ್ನು ಡ್ರೆಸ್ ಕೋಡ್ ಏನಿರ್ತದೆ, ಭಾಳ ದೊಡ್ಡ ಒಂದು ಡೌಟ್ ಅಂತಾರೆ ವಿದ್ಯಾರ್ಥಿಗಳು. ಡ್ರೆಸ್ ಕೋಡ್, ಈ ಡ್ರೆಸ್ ಕೋಡ್ ಇಷ್ಟು ಯಾಕೆ ಹೈಪ್ ಆಗಿದೆ ಅಂತಂದರೆ ನೀಟ್ ಎಕ್ಸಾಮಿನೇಷನ್ ಸಲುವಾಗಿ. ಸೊ ಆದರೆ ನೀಟ್ ಎಕ್ಸಾಮಿನೇಷನ್ ಇರೋ ಅಷ್ಟು ಡ್ರೆಸ್ ಕೋಡ್ ಇಲ್ಲಿ ಏನೂ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ಫುಲ್ ತೋಳಿರುವಂತಹ ಯಾವುದೇ ಬಟ್ಟೆಯನ್ನು ಹಾಕ್ಕೊಂಡು ಹೋಗೋಂಗಿಲ್ಲ. ಹಾಫ್ ತೋಳಿರೋ ಅಂಥದ್ದನ್ನು ಹಾಕ್ಕೊಂಡು ಹೋಗಬೇಕು, ಗೊತ್ತಿರಲಿ. ಸೊ ಹಾಫ್ ತೋಳು ನೀವು ಸಿಂಪಲ್ ಟೀ ಶರ್ಟ್ ಹಾಕ್ಕೊಂಡೋಗಿ, ಟೀ ಶರ್ಟು ಒಂದು ನಾರ್ಮಲ್ ಫಾರ್ಮಲ್ ಪ್ಯಾಂಟ್ ಹಾಕ್ಕೊಂಡೋಗಿ. ಹುಡುಗಿಯರಾಗಿದ್ದರೆ ನೀವು ಕೂಡ ಟೀ ಶರ್ಟ್ ಹಾಕ್ಕೊಂಡೋಗಿ, ಒಂದು ಸಿಂಪಲ್ ಪ್ಯಾಂಟ್ ಹಾಕ್ಕೊಂಡೋಗಿ, ಅಥವಾ ಜೀನ್ಸ್ ಹಾಕ್ಕೊಂಡೋಗಿ. ಯಾರೂ ಬೇಡ ಅನ್ನೋದಿಲ್ಲ. ಆದಷ್ಟು ಬಹಳ ಕಿಸೆ ಇರುವಂಥ ಅಂದರೆ ಪಾಕೆಟ್ಸ್ ಇರುವಂತಹ ಯಾವುದೇ ಡ್ರೆಸ್ ಆಗಿದ್ದರೆ ಅದನ್ನು ಅವಾಯ್ಡ್ ಮಾಡಿ. ಯಾವುದೇ ಡ್ರೆಸ್ ಬಹಳ ಪ್ಯಾಕೆಟ್ಸ್ ಇರ್ತದೆ ನೋಡಿ, ಸೊ 10-20 ಪ್ಯಾಕೆಟ್ ಇರ್ತದೆ ಅಲ್ಲಿ ಇಲ್ಲಿ ಅಂಥೇಳಿ. ಸೊ ಅಂತಹ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬೇಡಿ. ಓಕೆ, ಸೊ ಜೀನ್ಸ್ ಪ್ಯಾಂಟ್ ಆದರೂ ಅಷ್ಟೇ ನೀವು 2-3 ತಾಸು ಎಕ್ಸಾಮ್ ಕೂತ್ಕೊಂಡು ಬರೀಬೇಕು, ಹೌದಾ? ಬೆಳಗ್ಗೆ ಮತ್ತು ಮಧ್ಯಾಹ್ನ ಸ್ವಲ್ಪ ಕೂಲಾಗಿ ಇರಬೇಕು ನೀವು, ಹೌದಾ? ಸೊ ಅದಕ್ಕೆ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗ್ತದೋ ಅದನ್ನು ಹಾಕ್ಕೊಂಡು ಹೋಗಿ. ಆದರೆ ಅದು ಫುಲ್ ತೋಳಾಗಿರಬಾರ್ದು, ಮತ್ತು ನಿಮ್ಮ ತಲೆಯನ್ನು ಮುಚ್ಚುವಂಥ ವಸ್ತ್ರ ಆಗಿರ್ಬೋದು. ಸೊ ಹಿಜಾಬ್ ಬಗ್ಗೆ ಎಲ್ಲೂ ಕೂಡ ಕೊಟ್ಟಿಲ್ಲ, ಹೌದಾ? ಸೊ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು, ಹಾಕ್ಕೊಂಡು ಹೋಗ್ಬಾರ್ದು ಅಂತ ಎಲ್ಲೂ ಕೂಡ ಕೊಟ್ಟಿಲ್ಲ. ಹಾಕ್ಕೊಂಡು ಹೋದರೆ ನೀವು ಸ್ವಲ್ಪ 1 ತಾಸು 2 ತಾಸು ಮುಂಚೆ ಹೋಗಬೇಕಾಗ್ತದೆ. ಅಲ್ಲಿ ಕರೆಕ್ಟಾಗಿ ಲೇಡಿ ಫ್ಯಾಕಲ್ಟೀಸ್ ಏನಿರ್ತಾರೆ ನಿಮ್ಮನ್ನು ಕರೆಕ್ಟಾಗಿ ಒಳಗೆ ಕರ್ಕೊಂಡೋಗಿ ಹಿಜಾಬ್ ತೆಗೆಸ್ಬಿಟ್ಟು ನಿಮ್ಮನ್ನು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನಿಮ್ಮನ್ನು ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಿಡ್ತಾರೆ. ಓಕೆ, ಸೊ ಅದಕ್ಕೆ ನೀವೇನೋ ಕಸ್ಟಮರಿ ಡ್ರೆಸ್ ಹಾಕ್ಕೊಂಡು ಹೋಗಿದ್ರೆ ಹಾಕ್ಕೊಂಡು ಹೋಗ್ಬೋದು, ಆದರೆ ಸಿಂಪಲ್ ಆದ ಡ್ರೆಸ್. ಇಲ್ಲ ಕಾಲೇಜ್ ಯೂನಿಫಾರ್ಮ್ ಇತ್ತು, ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ಅಷ್ಟೇ. ಸೊ ಮೇಲ್ಗಡೆ ಜಾಕೆಟ್ ಎಲ್ಲ ಅಲೋ ಮಾಡದೇ ಇರ್ಬೋದು. ಸೊ ಕಾಲೇಜಿಗೆ, ಯಾಕಂದರೆ ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಜಾಕೆಟ್ ವಿತ್ ಇರ್ತದೆ. ಸೊ ಅದಕ್ಕೆ ಅಂತಹ ಕೇಸಲ್ಲಿ ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ. ಯಾವುದೇ ರೀತಿಯ ಚಳಿ ಆಗ್ತಾ ಇದೆ, ನನಗೆ ಜ್ವರ ಬರ್ತಾ ಇದೆ, ಸೊ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ, ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಿ, ಇದು ಯಾವುದೂ ಅಲೋ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕ್ಯಾಪ್ ಹಾಕ್ಕೊಂಡು ಹೋದೆ, ಇವು ಯಾವುದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸಿಂಪಲ್ ಆಗಿರುವಂಥ ಡ್ರೆಸ್ ಹಾಕ್ಕೊಂಡೋಗಿ. ಯಾವುದೇ ರೀತಿಯ ಲೇಡೀಸ್ ಅಥವಾ ಗರ್ಲ್ಸ್ ಯಾರು ಇರ್ತೀರಿ ಯಾವುದೇ ರೀತಿಯ ಆಭರಣಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಜೆಂಟ್ಸ್ ಏನು ಕಡಿಮೆ ಇರೋದಿಲ್ಲ, ಆದರೆ ಯಾವುದೇ ರೀತಿಯ ಸರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಸೊ ಇವು ಯಾವುದೂ ಹಾಕ್ಕೊಂಡು ಹೋಗಬೇಡಿ. ಈವನ್ ಕ್ಲಿಪ್ ಕೂಡ ಅಲೋ ಇರೋದಿಲ್ಲ ನೀಟ್ ಎಕ್ಸಾಮಲ್ಲಿ. ಇಲ್ಲಿ ಅಂಥದ್ದೇನು ರೂಲ್ಸ್ ಇಲ್ಲ, ಬಟ್ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಹಾಕ್ಕೊಂಡು ಹೋಗೋದನ್ನು ನಿಷೇಧಿಸಿದೆ ಅಂತ ಇದೆ.
ಹೌದಾ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಿ. ಸಿ, ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ನಮಗೆ. ಆ ಎಕ್ಸಾಮಿನೇಷನಲ್ಲಿ ನಿಮ್ಮ ಡ್ರೆಸ್ ಕೋಡೇ ಹೈಲೈಟ್ ಆಗಬಾರ್ದು. ಹೌದಾ, ಡ್ರೆಸ್ ನೀವು ಹಂಗೆ ಹಾಕ್ಕೊಂಡು ಹೋಗಿರೋದಕ್ಕೆ ನಿಮ್ಮನ್ನು ಹೊರಗೆ ಹಾಕೋದಾಗಲಿ, ಮತ್ತೆ ನಿಮ್ಮ ಮೇಲೆ ಡೌಟ್ ಪಡೋದಾಗಲಿ, ಸಿ ಇವೆಲ್ಲ ಯಾಕೆ ಬೇಕು? ಸಿಂಪಲ್ಲಾಗಿ ನಾವು 2 ವರ್ಷ ಕೂತ್ಕೊಂಡು ಓದಿದ್ದೀವಿ, ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀವಿ, ಮದುವೆ ಮನೆಗೆ ಹೋಗ್ತಾ ಇಲ್ಲ. ಸೊ ಆದ್ದರಿಂದ ಸಿಂಪಲ್ ಆದ ಡ್ರೆಸ್ಸನ್ನು ಹಾಕ್ಕೊಂಡೋಗಿ, ಸೊ ಸಿಂಪಲಾಗಿ ಒಂದು ಟೀ ಶರ್ಟು, ಒಂದು ಪ್ಯಾಂಟು, ಸೊ ಅದನ್ನು ಹಾಕ್ಕೊಂಡು ಹೋದರೆ ಸಾಕು. ರೈಟ್, ರಿಮೆಂಬರ್ ದ್ಯಾಟ್. ಓಕೆ, ಸೊ ಇದಿಷ್ಟು ಒಂದು ಡ್ರೆಸ್ ಕೋಡ್ ಆಗಿರ್ಬೋದು, ಮತ್ತು ಯಾವ್ಯಾವ ವಸ್ತುವನ್ನು ನೀವು ತೆಗೆದುಕೊಂಡು ಹೋಗಬೇಕು ಎಕ್ಸಾಮಿನೇಷನ್ ಹಾಲ್ ಒಳಗೆ ಅನ್ನೋದರ ಒಂದು ಇನ್ಫಾರ್ಮೇಷನ್. ಪಾಲಕರೇ ದಯವಿಟ್ಟು ನೀವು ಕೂಡ ಕೇರ್ ತಗೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನ್ ಬರೀ ವಿದ್ಯಾರ್ಥಿಗಳಿಗೆ ಅಲ್ಲ, ನಿಮಗೂ ಕೂಡ ಇದು ಎಕ್ಸಾಮಿನೇಷನ್ನೇ. ಯಾಕಂದರೆ ನಿಮ್ಮ ಮಕ್ಕಳನ್ನು ಒಂದು ದಡಕ್ಕೆ ಸೇರಿಸುವಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಪಾಲಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕು. ಸೊ ಹಾಲ್ ಟಿಕೆಟ್, ಫೋಟೋ ID ಪ್ರೂಫ್, ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅಂತ ನೋಡಿ. ಸೊ ಅದನ್ನು ಬಿಟ್ಟು ಬೇರೆ ಏನನ್ನೂ ಅಲೋ ಮಾಡೋದಕ್ಕೆ ಹೋಗಬೇಡಿ. ನೀವೊಂದೊಮ್ಮೆ ಕಟ್ಟು ಕಳಿಸಿದ್ರು ಕೂಡ ಅಲ್ಲಿ ಹೊರಗೆ ಹಾಕ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿಯ ಮಿಸ್ಬಿಹೇವ್ ಮಾಡೋದಕ್ಕೆ ಹೋಗಬೇಡಿ, ಯಾವುದೇ ರೀತಿಯ ಆರ್ಗ್ಯುಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಮಿನೇಷನ್ಗೆ 1 ತಾಸು ಮುಂಚೆ ಹೋದರೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೇ ಎಕ್ಸಾಮಿನೇಷನ್ ಬರೀಬೋದು. ಹರಿಬರಿಯಲ್ಲಿ ಹೋದರೆ ಮರ್ತು ಹೋಗ್ತದೆ, ಟೆನ್ಷನ್ ಆಗ್ತದೆ, ಇವೆಲ್ಲ ಆಗ್ತಾ ಇರ್ತದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕೂಲಾಗಿ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದವನ್ನು, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿದ್ದವ್ರದ್ದು. ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಚೆನ್ನಾಗಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಡ್ರೆಸ್ ಕೋಡ್ ಬಗ್ಗೆ ಭಾಳ ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.